ವಿದ್ಯಾರ್ಥಿಗಳಿಗೆ ನಾನು ಶ್ರೀ ಬಾಪುಗೌಡ ಅಂಥೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ. ನಾನಿವತ್ತು ಬಿ ಕಾಮ್ ಪ್ರಥಮ ಸೆಮೆಸ್ಟ್ರ್, ಬಿ ಕಾಮ್ ತೃತೀಯ ಸೆಮೆಸ್ಟ್ರ್ ಮತ್ತು ಬಿ ಎಸ್ ಸಿ ಪ್ರಥಮ ಮತ್ತು ತೃತೀಯ ಸೆಮೆಸ್ಟ್ರಿಗೆ ಇರುವಂಥ ಬೇಸಿಕ್ ಕನ್ನಡದ ಪಠ್ಯಕ್ರಮ ಸಿಲೆಬಸ್ ಏನೇನಿದೆ, ಯಾವ ಪಾಠಗಳಿವೆ ಅನ್ನುವಂಥದ್ದನ್ನು ಹೇಳ್ತೀನಿ. ಬಿ ಕಾಮ್ ಮತ್ತು ಬಿ ಎಸ್ ಸಿ. ಮೊದಲನಿಗೆ ಬಿ ಕಾಮ್ ಪ್ರಥಮ ಸೆಮೆಸ್ಟ್ರಿಗೆ ಇರುವಂಥ ಪಠ್ಯಕ್ರಮ ಏನಿದೆ ಅನ್ನುವಂಥ ನೋಡೋದನ್ನು. ಇದು ಎಸ್ ಸಿ ಪಿ ಮಾದರಿಯಲ್ಲಿ 80 ಅಂಕಗಳಿಗೆ ಥಿಯರಿ ಇರ್ತದೆ, 20 ಅಂಕಗಳಿಗೆ ಇಂಟರ್ನಲ್ ಇರ್ತದೆ. ಇಲ್ಲಿ ಕನಿಷ್ಠ 5 ಘಟಕಗಳನ್ನಾಗಿ ವಿಭಾಗ ಮಾಡಿದ್ದಾರೆ. 1 ಕನ್ನಡ ನಾಡು ನುಡಿ ಪ್ರಜ್ಞೆ, 2 ಹಣ ಎನ್ನುವಂಥ ಘಟಕ, 3 ವೈಚಾರಿಕತೆ, 4 ಬಹುಶಿಸ್ತೀಯ ಅಧ್ಯಯನ ಅನ್ನುವಂಥದ್ದು, 5 ಕೌಶಲ್ಯ ಕನ್ನಡ ಅಂಥೇಳಿ. ಇಲ್ಲಿ ಕನ್ನಡ ನಾಡು ನುಡಿ ಪ್ರಜ್ಞೆಯಲ್ಲಿ ಬನವಾಸಿ ವರ್ಣನೆ ಅಂತೇಳಿ ಪಂಪನ ಒಂದು ಹಳೆಗನ್ನಡ ಪದ್ಯ ಇದೆ. ಆಮೇಲೆ ಕನ್ನಡಕ್ಕೊಂದು ಹೊಸ ಚಳುವಳಿ ಅಂತೇಳಿ ಒಂದು ಲೇಖನ ಇದೆ. ಆನಂತರ ಹಣ ಎನ್ನುವಂಥ ಇದರಲ್ಲಿ ಬೇಂದ್ರೆಯವರ ಕುರುಡು ಕಾಂಚನ ಪದ್ಯ ಇದೆ. ಸರ್ವಜ್ಞನ ದಾನಕ್ಕೆ ಸಂಬಂಧಪಟ್ಟಂಥ ವಚನಗಳಿವೆ. ಉಪಭೋಗ ಅನ್ನುವಂಥದ್ದು ಒಂದು ಲೇಖನ ಇದೆ ಆಶೀಸ್ ನಂದಿಯವ್ರದ್ದು. ವೈಚಾರಿಕತೆ ಘಟಕದಲ್ಲಿ ಸೌಂದರ್ಯ ಮತ್ತು ಮೈಬಣ್ಣ ಎನ್ನುವಂಥ ಲೇಖನ ಇದೆ ರಾಮನ್ ಲೋಹಿ ಅವ್ರದ್ದು. ವೆಂಕಟಿಗನ ಹೆಂಡತಿ ಎನ್ನುವಂಥ ಒಂದು ಕತೆ ಇದೆ. ಗುಲಾಬಿ ಟಾಕೀಸ್ ಎನ್ನುವಂಥದ್ದು ಕೂಡ ಒಂದು ಕತೆ ಇದೆ. ಆಮೇಲೆ 10 ಅಂಕಗಳಿಗೆ ಕೇಳುವಂಥ ಬಹುಶಿಸ್ತೀಯ ಒಂದು ನಾಟಕ ಯಾವುದಂದರೆ ಭೂಮಿಯೆಲ್ಲ ಇವಳು ಎನ್ನುವಂಥದ್ದು ಎಚ್ ಎಲ್ ಪುಷ್ಪ ಅವರ ಒಂದು ನಾಟಕ ಇದೆ. ಅದರ ವಿಮರ್ಶಾತ್ಮಕ ಅಧ್ಯಯನ ಇಲ್ಲಿ ಕಂಡುಬರ್ತದೆ ಅನ್ನುವಂಥದ್ದು. ಆಮೇಲೆ ಕೌಶಲ್ಯ ಕನ್ನಡದಲ್ಲಿ 20 ಅಂಕಗಳಿಗೆ ಇಲ್ಲಿ ನೀವು ಒಂದು ಸ್ಕಿಲ್ಲನ್ನು ಕಲಿಬೇಕಾಗ್ತದೆ. ಏನು ಅಂದರೆ ಬಿ ಕಾಮ್ ಪ್ರಥಮ ಸೆಮಿಸ್ಟ್ರು ಪತ್ರಲೇಖನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಪತ್ರ ಅಂದ್ರೇನು, ಅದರಲ್ಲಿ ಬಗೆಗಳು ಯಾವುದು, ಖಾಸಗಿ ಪತ್ರ, ಅರೆ ಸರ್ಕಾರಿ ಪತ್ರ, ಸರ್ಕಾರಿ ಪತ್ರ, ಸರ್ಕಾರಿ ಆದೇಶ ಅಂದ್ರೇನು, ಸುತ್ತೋಲೆ ಅಂದ್ರೇನು, ಅಧಿಸೂಚನೆ ಅಂದ್ರೇನು, ಇವೆಲ್ಲದರ ಬಗ್ಗೆ ನೀವು ಈ ಒಂದು ಸೆಮ್ನಲ್ಲಿ ಕರಿತೀರಿ. ಭಾಳಷ್ಟು ಸಣ್ಣ ಸಣ್ಣ ಪಾಠಗಳಿವೆ. ಇವುಗಳನ್ನು ಸಾಧ್ಯವಾದ ಯೂಟ್ಯೂಬ್ನಲ್ಲಿ ಕೂಡ ನಾನು ಇದರ ಬಗ್ಗೆ ಕ್ಲಾಸನ್ನು ಮಾಡಿರ್ತೀನಿ. ಆನಂತರ ಬಿ ಎಸ್ ಸಿಯ ಮೊದಲ ಸೆಮೆಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಪಾಠಗಳು ಇದೇ ಬಿ ಕಾಮ್ ಮಾದರಿಯಲ್ಲಿ ಕೂಡ ಬಿ ಎಸ್ ಸಿಗೆ ಬೇರೆ ಪಠ್ಯಕ್ರಮ ಇರ್ತದೆ. ಇಲ್ಲಿ ಕೂಡ 80 ಅಂಕಗಳಿಗೆ ಥಿಯರಿ ಇದೆ, 20 ಅಂಕಗಳು ಇಂಟರ್ನಲ್ ಎನ್ನುವಂಥದ್ದು. ಇಲ್ಲಿ 5 ಘಟಕಗಳಿವೆ. 1ನೇ ಘಟಕ ನಾಡು ನುಡಿ ಪ್ರಜ್ಞೆ ಅಂತ ಇದೆ. ಇದರಲ್ಲಿ 1ನೇದು ಒಂದು ಲೇಖನ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಅಂಥೇಳಿ ಮಾಧ್ಯಮದ ಬಗ್ಗೆ ಒಂದು ಲೇಖನ ಇದೆ. ಆಮೇಲೆ ಇಲ್ಲಿ 4 ಜನರ ಒಂದೊಂದು ವಚನಗಳನ್ನು ನೋಡ್ತೀವಿ. ತುಂಬ ಚೆನ್ನಾಗಿರುವಂಥ ವಚನಗಳು. ಬಸವಣ್ಣ, ಅಕ್ಕಮಹಾದೇವಿ, ಜೇಡರ ದಾಸಿಮಯ್ಯ, ಐದಕ್ಕಿಲಕ್ಕಮ್ಮ, ಈ 4 ಜನರ 4 ವಚನಗಳಿವೆ ಎನ್ನುವಂಥದ್ದು. ಆಮೇಲೆ ವೈಜ್ಞಾನಿಕ ಘಟಕದಲ್ಲಿ ಇರುವುದೊಂದೇ ಭೂಮಿ ಎನ್ನುವಂಥ ಒಂದು ಪಾಠ ಇದೆ. ಭೂಮಿಯ ಬಗ್ಗೆ ಅದರ ಪ್ರಯೋಜನವನ್ನು ಅನ್ನುವಂಥದ್ದು ಇಲ್ಲಿ ಪಾಠ ಇದೆ. ಆಮೇಲೆ ವಿಶ್ವ ಸೃಷ್ಟಿ ಹೇಗಾಯಿತು, ವಿಶ್ವ ಬ್ರಹ್ಮಾಂಡದ ಬಗ್ಗೆ ಒಂದು ಪಾಠ. ಆಮೇಲೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಎನ್ನುವಂಥದ್ದು, ಕೃಷಿ ಅದರಲ್ಲಿ ನೈಸರ್ಗಿಕ ಕೃಷಿಯ ಬಗ್ಗೆ ಎನ್ನುವಂಥ ಪಾಠ ಇದೆ. ನಂತರ ಪಿ ಲಂಕೇಶ್ ಅವ್ರದ್ದು ಒಂದು ರೊಟ್ಟಿ ಎನ್ನುವಂಥ ಕತೆ, ಅನ್ನ ಯಜ್ಞ ಎನ್ನುವಂಥ ಬೇಂದ್ರೆಯವರ ಪದ್ಯ, ತುತ್ತಿನ ಚೀಲದು ಎನ್ನುವಂಥ ಒಂದು ಮರಾಠಿ ಸಂಬಂಧಪಟ್ಟಂಥ ಒಂದು ಆತ್ಮಚರಿತ್ರೆ, ತುಂಬ ಗ್ರಾಮೀಣ ಭಾಗದ ಸೊಗಡನ್ನು ತಿಳಿಸುವಂಥ ಒಂದು ಪಾಠ ಅದು. ಆಮೇಲೆ 10 ಅಂಕಗಳಿಗಿರುವಂಥ ಒಂದು ನಾಟಕ ವಿಮರ್ಶೆ ಇದೆ, ರಕ್ತರಾತ್ರಿ ಎನ್ನುವಂಥ ನಾಟಕದ ವಿಮರ್ಶೆ ಇದೆ. ಇಲ್ಲಿ ಬಿ ಎಸ್ ಸಿ ಪ್ರಥಮ ಸೆಮಿಸ್ಟ್ರು ಕೂಡ ಕೌಶಲ್ಯ ಕನ್ನಡ ಎನ್ನುವಂಥ 20 ಅಂಕಗಳಿಗೆ ಕೇಳುವಂಥ ಪತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಪತ್ರ ಅಂದ್ರೇನು, ಅದರ ಪ್ರಕಾರಗಳು ಯಾವುವು, ಸರ್ಕಾರಿ ಆದೇಶ ಅಂದರೆ ಏನು, ಸುತ್ತೋಲೆ ಅಂದ್ರೇನು, ಅಧಿಸೂಚನೆ ಅಂದ್ರೇನು, ಹಾಗೆ ವ್ಯಾವಹಾರಿಕ ಪತ್ರಗಳಂದ್ರೇನು, ಅಧ್ಯಯನದ ವರದಿಗಳೆಂದರು, ಇದೆಲ್ಲದರ ಬಗ್ಗೆ ನೀವು ಬಿ ಎಸ್ ಸಿಯ ಪ್ರಥಮ ಸೆಮಿಸ್ಟ್ರ್ನಲ್ಲಿ ಕಲಿತೀರಿ ಎನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಆನಂತರ ಬಿ ಕಾಮ್ 3ನೇ ಸೆಮಿಸ್ಟ್ರ್. ಬಿ ಕಾಮ್ 3ನೇ ಸೆಮಿಸ್ಟ್ರಿಗೆ ಯಾವ ರೀತಿ ಪಠ್ಯಕ್ರಮ ಇದೆ ಎನ್ನುವುದಂತ ನೋಡೋದಾದರೆ, ಇದನ್ನು ಸಾಹಿತ್ಯ ಸೌಖ್ಯ 3 ಅಂತ 3 ಅಂತ ಕರಿತೀವಿ. ಇಲ್ಲಿ ಕೂಡ 80 ಅಂಕ ಥಿಯರಿ ಇದೆ, 20 ಅಂಕ ಇಂಟರ್ನಲ್ ಇದೆ ಎನ್ನುವಂಥದ್ದು. ವಾರಕ್ಕೆ ಇಲ್ಲಿ 4 ಗಂಟೆಗಳ ಅವಧಿಯ ಪಾಠ ಇರ್ತದೆ. ಇಲ್ಲಿ 5 ಘಟಕಗಳಿವೆ: ಸಹನೆ, ಸ್ವಾಭಿಮಾನ, ಸಮನ್ವಯ, ಬಹುಶಿಸ್ತೀಯ ಅಧ್ಯಯನ, ಕೌಶಲ್ಯ ಕನ್ನಡ ಅಂಥೇಳಿ. ಮೊದಲನೇ ಇದರಲ್ಲಿ ಸಹನೆ ಎನ್ನುವಂಥ ಇದರಲ್ಲಿ ಏನಿದೆ, ಸೀತಾ ಪರಿತ್ಯಾಗ ಅಂಥೇಳಿ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಸೀತೆ ಕಾಡಿಗೆ ಹೋಗುವಂಥ ದೃಶ್ಯ ಮತ್ತು ರಾಮ ಪರಿತಪಿಸುವಂಥದ್ದು ಎಲ್ಲವೂ ಕೂಡ ಇದೆ.
ಕತೆ ಧರ್ಮ ಎನ್ನುವಂಥ ಒಂದು ಸಂಭಾಷಣೆಯ ಒಂದು ಪದ್ಯ ಇದೆ. ಹೂವಿನ ಹುಡುಗಿ ಎನ್ನುವಂಥ ಬಸವರಾಜ ಕಟ್ಟಿಮನಿಯವರ ಒಂದು ಪಾಠ. ಸದ್ಯಕ್ಕಿದು ಜಮಖಂಡಿಯ ಸಂತೆ ಎನ್ನುವಂಥ ಜಮಖಂಡಿಯ ಒಂದು ಸಂತೆಯ ಒಂದು ಪಾಠ. ಆಮೇಲೆ ಸ್ವಾಭಿಮಾನ ಎನ್ನುವಂಥ ಇದರಲ್ಲಿ ಹೊಸ ಹಾದಿ ಎನ್ನುವಂಥ ಪದ್ಯ ಇದೆ. ಅನಂತರ ತತ್ವಪದಗಳಿವೆ. ಇಲ್ಲಿ ಕಡ್ಕೋಳ ಮಡಿವಾಳಪ್ಪನವರು ಮತ್ತು ಗುರು ಬಸವರಾಯರದು ಎರಡು ತತ್ವಪದಗಳು. ಗುರುಪಾದವ ಬಿಡದಿರುವ ಆತ್ಮವೇ, ಅನುಭವದ ಅಡಿಗೆಯ ಮಾಡಿ ಎಡೆಯ ಮಾಡಮ್ಮ ಅನ್ನುವಂಥ ತತ್ವಪದಗಳಿವೆ. ಆಮೇಲೆ ಹಸಿರು ಸೀರೆಯ ಸೆರಗು ಅನ್ನುವಂಥ ಬೆಳಗಲಿಯವರ ಒಂದು ಪಾಠ. ಕಿತ್ತೂರು ಚೆನ್ನಮ್ಮನ, ರಾಣಿ ಚೆನ್ನಮ್ಮನ ಇಡೀ ಜೀವನ ಚರಿತ್ರೆ ಸಾಧನೆ ತಿಳಿಸುವಂಥ ಒಂದು ಪಾಠ. ಆಮೇಲೆ ರಂಗೋಲಿ ಮತ್ತು ಮಗ ಅನ್ನುವಂಥ ಒಂದು ಧರ್ಮ ಸಮನ್ವಯ ಸಾಧಿಸುವಂಥ ಪದ್ಯ. ನನ್ನ ಮನೆ ಎನ್ನುವಂಥ ಒಂದು ಕನಸಿನ ಮನೆಯ ಪದ್ಯ. ಆಮೇಲೆ ಎಸ್ ಬಸನಾಳ ಅನ್ನುವಂಥವರ ಜೀವನ ಚರಿತ್ರೆ ಇದೆ. ಮಾತಾ ಜ್ಯೋತಿ ಮಂಜಮ್ಮನವರ ಜೀವನ ಚರಿತ್ರೆ ಎನ್ನುವಂಥದ್ದು ಕೂಡ ನೋಡ್ತೀವಿ. ಇಲ್ಲಿ ಮತದಾನ ಎನ್ನುವಂಥ ಚಲನಚಿತ್ರ ನೋಡಿ ಅದರ ವಿಮರ್ಶೆ ಮಾಡುವಂಥದ್ದು. ಮತದಾನ ಚಲನಚಿತ್ರ ಅದನ್ನು ನೋಡಬೇಕು. ಆಮೇಲೆ ನೀವು ಈ ಬಾರಿಯ ಕೌಶಲ್ಯ ಯಾವುದಿದೆ ಅಂದರೆ ಭಾಷಣ ಕಲೆ ಇದೆ. ಭಾಷಣ ಅಂದರೆ ಏನು, ಅದರ ಅರ್ಥ, ಮಹತ್ವ, ಅದರ ಲಕ್ಷಣಗಳು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಒಂದು ಉತ್ತಮ ಭಾಷಣ ಹೇಗಿರುತ್ತೆ ಎನ್ನುವುದ್ರ ಬಗ್ಗೆ ನೀವು ಇಡಿಯಾಗಿ BCom ತೃತೀಯ ಸೆಮೆಸ್ಟರ್ನಲ್ಲಿ ನೀವು ನೋಡ್ತೀರಿ. ಇನ್ನು BScಯ ತೃತೀಯ ಸೆಮೆಸ್ಟರ್, BScಯ 3ನೇ ಸೆಮೆಸ್ಟ್ರಿಗೆ ಈ ಬಾರಿ ಇರುವಂಥ ತುಂಬ ಚೆನ್ನಾಗಿರುವಂಥ ಪಾಠಗಳು ಕೂಡ ಈ ಬಾರಿ ಕೊಟ್ಟಿದ್ದಾರೆ. ಬಯಲು, ತ್ಯಾಗ, ತಂತ್ರಜ್ಞಾನ ಮತ್ತು ಬಹುಶಿಸ್ತೀಯ ಮತ್ತು ಕೌಶಲ್ಯಕರಣ, ಹೀಗೆ ಇಲ್ಲಿನೂ ಕೂಡ 5 ಘಟಕಗಳು ಮಾಡಿದ್ದಾರೆ. ಮೊದಲನೇ ಘಟಕದಲ್ಲಿ ಬಯಲು ಎನ್ನುವಂಥ ಘಟಕದಲ್ಲಿ ಅಲ್ಲಮ ಪ್ರಭು ಅವರ ಒಂದು ವಚನಗಳಿವೆ, 10 ವಚನಗಳಿವೆ. ಬಯಲು ಖಾಲಿ ಇಲ್ಲ ಎನ್ನುವಂಥ ಒಂದು ಪದ್ಯ. ಆಮೇಲೆ DC ಪಾವಟೆಯವರ ಜೀವನ ಚರಿತ್ರೆ, ರ್ಯಾಂಗ್ಲರ್ DC ಪಾವಟೆ ಅಂಥೇಳಿ. ಮೇದರಹಳ್ಳಿಯ ಅವಸಾನ ಅಂಥೇಳಿ ತೇಜಸ್ವಿಯವರ ಒಂದು ಪಾಠ. ತ್ಯಾಗದ ಎನ್ನುವಂಥ ಘಟಕದಲ್ಲಿ ಕರ್ಣನ ಬಗ್ಗೆ, ಕರ್ಣ ರಸಾಯಮನಲ್ತೆ ಭಾರತಂ ಪಂಪ ಬರೆದಿರುವಂಥ ಕೃತಿಯಲ್ಲಿನ 12 ಪದ್ಯಗಳಿವೆ. ಆಮೇಲೆ ಹಬ್ಬಲಿಯವರ ರಸಬಳ್ಳಿ ಎನ್ನುವಂಥ ಒಂದು ಜನಪದ ಪದ್ಯ ಇದೆ. ಒನಕೆ ಓಬವ್ವನ ಜೀವನ ಚರಿತ್ರೆ ಹೇಳುವಂಥ ಪಾಠ. ಹರ್ಡೇಕರ್ ಮಂಜಪ್ಪನವರ ಜೀವನ ಸಾಧನೆ ತೋರಿಸುವಂಥ ಪಾಠ. ಆಮೇಲೆ 21ನೇ ಶತಮಾನಕ್ಕೆ ಹಿಂದಿನ 20ನೇ ಶತಮಾನದ ಮಾತು, ಇದೊಂದು ಪದ್ಯ ಇದೆ. ತಂತ್ರಜ್ಞಾನದ ಪ್ರಾಚೀನತೆ ಎನ್ನುವಂಥ ಪಾಠ, ತಂತ್ರಜ್ಞಾನದ ಬಗ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪಾಠ. ಹಸಿರು ತಂತ್ರಜ್ಞಾನ, ಟೆಕ್ನಾಲಜಿಯಲ್ಲಿ ಯಾವ ರೀತಿ ಹಸಿರು ಬರಬೇಕು ಅನ್ನುವಂಥದ್ದು. ಆಮೇಲೆ ಬಹುಶಿಸ್ತೀಯ ಅಧ್ಯಯನದಲ್ಲಿ ಯುವರತ್ನ ಎನ್ನುವಂಥ ಚಲನಚಿತ್ರ ಇದೆ. ಅದನ್ನು ನೋಡಿ ಅದನ್ನು ವಿಮರ್ಶೆ, ಅನಾಲಿಸಿಸ್ ಮಾಡುವಂಥದ್ದು. ನೀವು ತೃತೀಯ ಸೆಮೆಸ್ಟರ್ BScಗೆ ಏನಿದೆ ಅಂದರೆ ಕೌಶಲ್ಯ ಕನ್ನಡದಲ್ಲಿ ಭಾಷಣ ಕಲೆ, ಭಾಷಣ ಅಂದರೆ ಏನು, ಅದರ ಮಹತ್ವ ಏನು, ಗುಣ ಲಕ್ಷಣ, ಹೀಗೆ ಈ ಬಾರಿ ತಿಳ್ಕೊಳ್ಳೋಣ. ತುಂಬ ಚೆನ್ನಾಗಿರುವಂಥ ಪಾಠಗಳು ಈ ಬಾರಿ BCom ಮತ್ತು BScಗೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಅಧ್ಯಯನದಲ್ಲಿ ತೊಡಗಿ ಇದ್ರ ಬಗ್ಗೆ ಸಾಧ್ಯವಷ್ಟು ನಾನು ಯೂಟ್ಯೂಬ್ನಲ್ಲಿ ಕ್ಲಾಸ್ ಮಾಡಿರ್ತೀನಿ. ತಾವೆಲ್ಲರೂ ಕೂಡ ಈ ಬಸವಲೋಕ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಎನ್ನುವಂಥ ಇದರ ಪ್ರಯೋಜನವನ್ನು ಪಡಿರಿ ಅಂತ ಹೇಳ್ತಾ ನಮಸ್ಕಾರಗಳು.